ಹಲೋ ವೆಲ್ಕಮ್ ಟು ಸಿಹಿ ಕಹಿ ಚಂದ್ರು ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ನೀವಿನ್ನೂ ನಮ್ಮ ಸಿಹಿ ಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ನೀವು ಮಾಡಿದ್ರೆ ಸಾಲದು, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗಾಗಿ ಅವ್ರಿಗೂ ಕೂಡ ಶೇರ್ ಮಾಡಿ. ಮತ್ತು ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಜೊತೆಯಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಒತ್ತಿ. ಆಗ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ತಡ ಮಾಡೋದು ಬೇಡ. ಇವತ್ತಿನ ಸ್ವೀಟು ಖಾರ ಕಾಫಿ ಶುರು ಮಾಡೋಣ. ಇವತ್ತೊಂದು ದಿಢೀರ್ ದೋಸೆ ಮಾಡೋದನ್ನ ಹೇಳ್ಕೊಡ್ತೀನಿ. ದಿಢೀರ್ ದೋಸೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ದೋಸೆ ಮಾಡಬೇಕು ಅಂದರೆ ನಾವು ಅಕ್ಕಿ ಬೇಳೆನ ನೆನೆಸಿ ಅದನ್ನು ರುಬ್ಬಿ ಮತ್ತೆ ಅದು ಹುಳಿ ಬರೋದಕ್ಕೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟು ಅದಾದಮೇಲೆ ದೋಸೆ ಮಾಡಬೇಕು ಅಂದರೆ ಸುಮಾರು ಒಂದು 24 ಗಂಟೆ ಟೈಮ್ ಬೇಕಾಗತ್ತೆ ಒಂದ್ಸಲಿ ದೋಸೆ ಮಾಡಬೇಕು ಅಂದರೆ. ಆದರೆ ಇವತ್ತು ನಾನು ನಿಮಗೆ ಹೇಳ್ಕೊಡುವಂಥ ದೋಸೆ ಅದೇ ಟೇಸ್ಟ್ ಇರುತ್ತೆ, ಆದರೆ ಇಮಿಡಿಯೇಟಾಗಿ ಮಾಡ್ಬೋದು. ಜಾಸ್ತಿ ಟೆನ್ಷನ್ನೇ ಇಲ್ಲ, ಈಸಿಯಾಗಿ ಮಾಡ್ಬೋದು. ಅದೇ ಟೆಕ್ಸ್ಚರು ಅದೇ ಟೇಸ್ಟ್ ಬರುತ್ತೆ. ಹೆಂಡತಿ ಅಥವಾ ಗಂಡ ಅಥವಾ ಮಕ್ಕಳು ಯಾರಾದರೂ ದೋಸೆ ತಿನ್ನಬೇಕು ಅಂದರೆ ಮಾಡ್ಕೊಡ್ತೀನಿರೋ ಅಂತ ಟಕ್ ಅಂತ ಮಾಡುವಂಥ ದೋಸೆ ದಿಢೀರ್ ದೋಸೆ. ಇದಕ್ಕೊಂದು ಸ್ಪೆಷಲ್ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ದಿಢೀರ್ ದೋಸೆಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನು 1 ಕಪ್ ಅಷ್ಟು ರವೆ ಇಟ್ಕೊಂಡಿದ್ದೀನಿ. ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ, ನಿಮ್ಮಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಆ ರವೆಯನ್ನು 1 ಕಪ್ ಇಟ್ಕೊಂಡಿದ್ದೀನಿ. ಹಾಗೇನೆ ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಮೊಸರು, ಮತ್ತೊಂದು ಸ್ವಲ್ಪ ಅಡಿಗೆ ಸೋಡಾ, ಒಂದು ಸ್ವಲ್ಪ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ದೋಸೆ ಹುಯ್ಯೋದಕ್ಕೆ ಮತ್ತು ಬೇಯಿಸೋದಕ್ಕೆ ಎಣ್ಣೆ. ಇದಿಷ್ಟೇ ನಮಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಅದ್ಭುತವಾದ ದಿಢೀರ್ ದೋಸೆ ಮಾಡಬಹುದು. ಇನ್ನು ಚಟ್ನಿ ಮಾಡ್ತಾ ಇದ್ದೀನಿ. ಆ ಚಟ್ನಿ ಸ್ಪೆಷಲ್ ಚಟ್ನಿ. ಅದಕ್ಕೆ ನಾನು ಕಡಲೆಬೇಳೆ ಒಂದು ಅರ್ಧ ಕಪ್ ಅಷ್ಟು, ಹಾಗೆಯೇ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, ಒಂದು 4 ಗುಂಟೂರು ಮೆಣಸಿನಕಾಯಿ, ಮತ್ತು ಒಂದು 8 ಬ್ಯಾಡಗಿ ಮೆಣಸಿನಕಾಯಿ, ಇವೆರಡನ್ನೂ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಇಂಗು ಸಾಸಿವೆ ಒಗ್ಗರಣೆಗೆ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ದಿಢೀರ್ ದೋಸೆ ಮತ್ತು ಚಟ್ನಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ದಿಢೀರ್ ದೋಸೆ ಮಾಡಕ್ಕೆ ಶುರು ಮಾಡೋಣ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಒಂದು ಮಿಕ್ಸಿ ಜಾರ್ ತಗೊಳ್ಳೋದು. ಈ ಮಿಕ್ಸಿ ಜಾರ್ಗೆ ರವೆಯನ್ನು ಹಾಕೋದು. ಫಸ್ಟು 1 ಕಪ್ ಅಷ್ಟು ರವೆ, ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋದು. ಫಸ್ಟು ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಡ್ರೈ ಆಗೇ ಮಿಕ್ಸಿ ಮಾಡ್ಕೋಬೇಕು. ಈ ಡ್ರೈ ಮಿಕ್ಸಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನೀಟಾಗಿ ರವೆನೂ ಪೌಡ್ರ್ ಆಗುತ್ತೆ, ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಓಕೆ, ಇದು ಮಿಕ್ಸಿ ಮಾಡ್ಕೊಂಡ ಮೇಲೆ ಇದಕ್ಕೆ ನಾವು ಮೊಸರು ಹಾಕೋಣ. ಮೊಸರು ಹಾಕಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಬರೋ ಹಾಗೆ ರುಬ್ಕೋಬೇಕು. ಓಕೆ, ದೋಸೆ ಹಿಟ್ಟು ರೆಡಿ ಆಯಿತು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡ್ಬೇಕು. 10 ನಿಮಿಷ ಬಿಟ್ಟರೆ ಏನಾಗುತ್ತೆ ಅಂದರೆ ಈ ರವೆ ಇರುತ್ತಲ್ಲ, ಆ ರವೆ ಈ ಮೊಸರು ಮತ್ತು ನೀರನ್ನು ಕುಡಿದು ಟೈಟಾಗಿ ಸ್ವಲ್ಪ ದಪ್ಪ ಆಗುತ್ತೆ. ಸೊ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾವು. ಓಕೆ, ಈಗ ಒಂದು ಪ್ಯಾನ್ ತಗೊಂಡು ಈ ಪ್ಯಾನ್ಗೆ ಕಡಲೆಬೇಳೆಯನ್ನು ಹಾಕೋಣ. ಒಂದು 3 ಸ್ಪೂನಷ್ಟು ಕಡಲೆಬೇಳೆ. ಇದನ್ನು ಕೆಂಪಗಾಗೋ ತನಕ ಹುರ್ಕೋಬೇಕು. ಕಡಲೆಬೇಳೆ ಪರಿಮಳ ಬರೋಕ್ಕೆ ಶುರು ಆಗುತ್ತೆ, ಕೆಂಪಗಾಗತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಒಂದು ಬೆಟ್ಟದ ಮೇಲೆ ಒಂದು
ಹದ್ದು ಗೂಡು ಕಟ್ಕೊಂಡಿತ್ತಂತೆ. ಅದು ಒಂದು ದಿವಸ ಮೊಟ್ಟೆಗಳನ್ನು ಇಡ್ತಂತೆ. ಹದ್ದಿನ ಮೊಟ್ಟೆ ಸ್ವಲ್ಪ ದೊಡ್ಡದಾಗಿರುತ್ತೆ. ಒಂದು ದಿವಸ ಏನಾಯ್ತಂತೆ, ಈ ಮೊಟ್ಟೆ ಇಟ್ಟಿರುವಂಥ ಸಂದರ್ಭದಲ್ಲಿ ಭೂಕಂಪ ಆಗ್ಬಿಟ್ಟು ಆ ಬೆಟ್ಟ ಎಲ್ಲ ಅಲ್ಲಾಡೋಕ್ಕೆ ಶುರುವಾಯ್ತಂತೆ. ಅಲ್ಲಾಡಿದಾಗ ಆ ಗೂಡು ಕೂಡ ಉರುಳ್ಕೊಂಡ್ಬಿಟ್ಟು ಮೊಟ್ಟೆ ಬೆಟ್ಟದ ಮೇಲಿಂದ ಕೆಳಗಡೆ ಉಳ್ಕೊಂಡು ಕೆಳಗಡೆ ಇರುವಂಥ ಒಂದು ಗುಡಿಸ್ಲ ಹತ್ರ ಬಂತಂತೆ. ಆ ಗುಡಿಸ್ಲ ಹತ್ರ ಬಂದಾಗ ಅಲ್ಲಿ ಒಂದು ಕೋಳಿ ಮೊಟ್ಟೆಗಳನ್ನು ಇಟ್ಕೊಂಡು ಕಾವು ಕೊಡ್ತಾ ಇತ್ತಂತೆ. ಯಾವಾಗ ಈ ಮೊಟ್ಟೆ ಉಳ್ಕೊಂಬಂತೋ ಈ ಕೋಳಿಗೆ ಗೊತ್ತಾಯಿತು, ಇದು ಯಾವುದೋ ಒಂದು ಪಕ್ಷಿ ಮೊಟ್ಟೆ, ಪಾಪ ಇದು ಅನ್ಯಾಯವಾಗಿ ತಾಯಿಯಿಂದ ದೂರ ಆಗಿದೆ, ಇದಕ್ಕೆ ನಾನು ಕಾವು ಕೊಟ್ಟರೆ ಇದು ಕೂಡ ಒಂದು ಪಕ್ಷಿಯಾಗಿ ಹುಟ್ಕೊಳ್ಳುತ್ತೆ ಅಂತ ಹೇಳಿ ಆ ಮೊಟ್ಟೆನ ತೆಗೆದು ತನ್ನ ಮೊಟ್ಟೆ ಜೊತೆ ಸೇರಿಸ್ಕೊಂಡು ಅದಕ್ಕೆ ಕಾವು ಕೊಡೋಕ್ಕೆ ಶುರು ಮಾಡ್ತಂತೆ. ಸ್ವಲ್ಪ ದಿನಗಳಾದಮೇಲೆ ಎಲ್ಲ ಮೊಟ್ಟೆಗಳು ಒಡೀತು, ಪುಟಾಣಿ ಕೋಳಿ ಮರಿಗಳು ಹೊರಗೆ ಬಂತು. ಹಾಗೆಯೇ ಈ ಹದ್ದಿನ ಮರಿ ಕೂಡ ಹೊರಗೆ ಬಂತು. ಈ ಹದ್ದಿನ ಮರಿ ಕೋಳಿ ಮರಿ ಜೊತೆಗಳನ್ನ ಬೆಳೆಯೋಕ್ಕೆ ಶುರುವಾಯಿತು. ಯಾವಾಗಲೂ ಕೋಳಿ ಮರಿ ಥರ ಹೋಗೋದು, ಅಮ್ಮನ ಹಿಂದೆ ಒಂದು ಚೂರು ಏನೋ ಸಿಗುತ್ತೆ ಅದು ತಿನ್ನೋದು, ಅದು ತಾನು ಕೋಳಿ ಮರಿ ಅಂತಲೇ ಅಂದ್ಕೊಳ್ಳೋಕೆ ಶುರುವಾಗ್ಬಿಡ್ತು. ಒಂದು ದಿವಸ ತಲೆ ಎತ್ತಿ ನೋಡಿದಾಗ ಆಕಾಶದಲ್ಲಿ ಹದ್ದುಗಳು ಹಾರ್ತಾ ಇದ್ವಂತೆ. ಈ ಹದ್ದಿನ ಮರಿಗೆ ನಾನು ಈ ಥರ ಹಾರಬೇಕು ಅಂತ ಆಸೆ ಬಂತಂತೆ. ಪಕ್ಕದಲ್ಲಿರೋ ಕೋಳಿ ಮರಿ ಹೇಳ್ತಂತೆ ನಾನು ಆ ಥರ ಹಾರಬೇಕು ಅಂದಾಗ ಆ ಕೋಳಿ ಮರಿ ಹೇಳ್ತಂತೆ, ಬುದ್ಧ ದಡ್ಡ ನೀನು, ಕೋಳಿ ಮರಿ ನೀನು ಹಾರಕ್ಕಾಗತ್ತಾ, ಆ ಥರ ಎಲ್ಲ ಕನ್ಸು ಕಾಣಬೇಡ ಅಂತ. ಹೌದಾ, ನಂಗೆ ಹಾರಕ್ಕಾಗಲ್ವಾ ಅಂತ ಮತ್ತೆ ಕೋಳಿ ಮರಿ ಥರನೇ ಬೆಳೀತಾ ಇತ್ತಂತ. ಹೀಗೆ ಅದು ಯಾವಾಗಲೂ ಹದ್ದನ್ನು ನೋಡಿದಾಗೆಲ್ಲ ನಾನು ಹಾರಬೇಕು ಆ ಥರ ಅಂತ ಹೇಳ್ಕೊಳ್ಳೋದು. ಆದರೆ ಪಕ್ಕದಲ್ಲಿರೋ ಕೋಳಿ ಮರಿ ಅಥವಾ ಕೋಳಿ ನೀನು ಕೋಳಿ ಮರಿ ನೀನು ಹಾರಕ್ಕಾಗಲ್ಲ ಅಂತ ಅದಕ್ಕೆ ಡಿಸ್ಕರೇಜ್ ಮಾಡ್ತಾನೆ ಇತ್ತು. ಹೀಗೆ ಬೆಳೀತಾ ಅದು ಹಾರೋದನ್ನೇ ಕಲ್ತ್ಕೊಳ್ಳಿಲ್ಲ, ಕೋಳಿ ಥರನೇ ಬೆಳೆದು ಕೊನೆಗೆ ಅದು ಸತ್ತೋಯ್ತು. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಮಗೆಲ್ಲರಿಗೂ ಒಂದು ಕನಸಿರುತ್ತೆ. ಆ ಕನಸಿದ್ದಾಗ ಆ ಕನಸನ್ನು ಸಾಧನೆ ಮಾಡೋದಕ್ಕೆ ನಾವು ಒಂದು ಹೆಜ್ಜೆ ಮುಂದಿಡಬೇಕು, ಇಲ್ಲರಾಗೋದೇ ಇಲ್ಲ. ಯಾರ್ದೋ ಮಾತು ಕೇಳಿ ನಮ್ಮ ಕೈಲಿ ಆಗಲ್ಲ, ನಿನ್ನ ಕೈಲಿ ಆಗಲ್ಲ ಅಂತ ಯಾರು ಡಿಸ್ಕರೇಜ್ ಮಾಡಿದಾಗ ಅದನ್ನೇ ನಂಬ್ಕೊಂಡ್ಬಿಟ್ರೆ ನಮ್ಮ ಕನಸನ್ನು ನಾವು ಸಾಕಾರ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಮುಂದಕ್ಕೆ ಹೋಗಲೇಬೇಕು, ಹೆಜ್ಜೆ ಮುಂದಿಡಲೇಬೇಕು, ಆವಾಗಲೇ ಕನಸನ್ನು ನಾವು ಸಾಕಾರ ಮಾಡ್ಕೊಳ್ಳೋಕೆ ಸಾಧ್ಯ. ಎನಿವೆ, ಈಗ ಇದು ಚೆನ್ನಾಗಿ ಕೆಂಪಿಗೆ ಹುರಿದಿದ್ದೀನಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡೋಣ. ಇದೇ ಬಿಸಿಯಾಗಿರುವಂಥ ಪ್ಯಾನ್ಗೆ ತೆಂಗಿನಕಾಯಿ ಹಾಕ್ಕೊಂಡು ಈ ತೆಂಗಿನಕಾಯಿನ ಒಂದು ಸ್ವಲ್ಪ ಹಾಗೆ ಹುರ್ಕೊಳ್ಳೋಣ, ಬಿಸಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಹಿಂಗೆ ಹುರಿದ್ಬಿಟ್ಟು ಚಟ್ನಿ ಮಾಡಿದ್ರೆ ಚಟ್ನಿ ಬೇಗ ಹಳಸಲ್ಲ. ನಾನಿಲ್ಲಿ ತೆಂಗಿನಕಾಯಿ ಬಳಸ್ತಾ ಇದ್ದೀನಿ, ನೀವು ಬೇಕಾದ್ರೆ ಕೊಬ್ಬರಿ ಕೂಡ ಬಳಸ್ಬೋದು. ಕೊಬ್ಬರಿ ಬಳಸಿದ್ರೆ ಹಾಳಾಗೋದೇ ಇಲ್ಲ. ನೀವು ಒಂದು 2-3 ದಿವಸ ಇಟ್ಕೊಂಡು ತಿನ್ಬೋದು ಆ ಚಟ್ನಿನ, ಅಷ್ಟು ಚೆನ್ನಾಗಿರುತ್ತೆ. ಆದರೆ ನಾನು ಇವಾಗೆಲ್ಲ ಮಾಡ್ತಾ ಇರೋದು ದಿಢೀರ್, ಹಾಗಾಗಿ ನಾನು ತೆಂಗಿನಕಾಯಿ ತುರಿ ಉಪಯೋಗಿಸ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ ಹಿಂಗೆ ಹುರ್ಕೊಂಡಾಗ ಬೇಗ ಹಳಸಲ್ಲ. ಅಟ್ಲೀಸ್ಟ್ ಒಂದಿನ ಇದನ್ನು ಇಟ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಈಗ ಇದು ಚೆನ್ನಾಗಿ ಬಿಸಿಯಾಗಿದೆ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಡೋಣ. ಇದೇ ಮಿಕ್ಸಿ ಜಾರ್ಗೆ ಒಂದು 3 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೆ, ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಹುಳಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಪುದೀನ ಸೊಪ್ಪು ಒಂದು ಸ್ವಲ್ಪ, ಇದಕ್ಕೆ ಒಂದು ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ಅದ್ಭುತವಾದ ಚಟ್ನಿ ರೆಡಿ. ಈ ಚಟ್ನಿ ದೋಸೆಗೆ ಚೆನ್ನಾಗಿರುತ್ತೆ, ಇಡ್ಲಿಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ಬರೀ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಈ ಥರ ಚಟ್ನಿ ಹಾಕ್ಕೊಂಡು ತುಪ್ಪ ಕಲಿಸ್ಬಿಟ್ಟು ಮನೆಯವ್ರಿಗೆಲ್ಲ ಕೈ ತುತ್ತು ಕೊಡ್ತಾಯಿದ್ರೆ ಸ್ವರ್ಗ. ನಮ್ಮಲ್ಲಿ ರೆಗ್ಯುಲರಾಗಿ ನಡೆಯೋದಿದು.
ಒಗ್ಗರಣೆ ಹಾಕಬೇಕು. ಯಾವಾಗಲೂ ಚಟ್ನಿ ಮಾಡಿದ್ಮೇಲೆ ಅದಕ್ಕೊಂದು ಒಗ್ಗರಣೆ ಹಾಕ್ಬಿಡಿ, ಹಾಗೆ ಬಿಡಬೇಡಿ. ಯಾಕೆಂದರೆ ಒಗ್ಗರಣೆ ಹಾಕಿದಾಗ ಈ ಎಣ್ಣೆ ಮೇಲೆ ತೇಲುತ್ತಲ್ವ, ಅದು ಆಕ್ಸಿಡೈಸ್ ಆಗೋದಕ್ಕೆ ಬಿಡೋದಿಲ್ಲ, ಹಾಗಾಗಿ ಹಳಸಲ್ಲ ಚಟ್ನಿ. ಚೆನ್ನಾಗಿ ಕಾಯಬೇಕದು. ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ. ಈ ಸಾಸಿವೆ ಸಿಡಿತಿದ್ದಂಗೆ ಒಂದು 4-5 ಕರಿಬೇವಿನ ಸೊಪ್ಪು ಕಟ್ ಮಾಡಿ ಹಿಂಗೆ ಹಾಕ್ಕೊಂಡ್ಬರೋದು. ಅದ್ಭುತವಾದ ಚಟ್ನಿ ರೆಡಿ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ನಮ್ಮ ದೋಸೆ ಹಿಟ್ಟು ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಈಗ ಇದಕ್ಕೆ ನಾವು ದೋಸೆ ಹಿಟ್ಟಿನ ಹದ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೋಡಿ ಹಿಂಗಂದು ಹಿಂಗೆ ಬಗ್ಸಿದ್ರೆ ಈ ಕಡೆ ಉಳ್ಕೋಬೇಕು, ಆವಾಗಲೇ ಕರೆಕ್ಟಾಗಿದೆ ಹಿಟ್ಟು ಕನ್ಸಿಸ್ಟೆನ್ಸಿ ಅಂತ ಅರ್ಥ. ಇದು ಈ ಕಡೆ ಇಟ್ಕೊಳ್ಳೋಣ. ತವಾ ರೆಡಿ ಮಾಡ್ಕೊಂಡ್ಬಿಟ್ಟು ದೋಸೆ ಹುಯ್ಯೋದು ಅಷ್ಟೇ ಬಾಕಿ. ಇವಾಗ ತವಾ ಕಾಯೋ ಅಷ್ಟರಲ್ಲಿ ನಾವು ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಸೋಡಾ ಅಥವಾ ಫ್ರೂಟ್ ಸಾಲ್ಟ್ ಯಾವುದಾದ್ರೂ ಓಕೆ, ಒಂದು 1/4 ಚಮಚದಷ್ಟು ಹಾಕಿದ್ರೆ ಸಾಕು. ಓಕೆ, ಆಮೇಲೆ 1 ಚಮಚದಷ್ಟು ಸಕ್ಕರೆ ಹಾಕೋದು ಏನಕ್ಕೆ ಅಂದರೆ ಒಂದು ಟೇಸ್ಟು ಕೊಡುತ್ತೆ, ಇನ್ನೊಂದು ಒಳ್ಳೆ ಬಣ್ಣ ಬರುತ್ತೆ. ನಮ್ಮ ಮಾಡೋ ದೋಸೆ ಒಳ್ಳೆ ಬಣ್ಣ ಬರುತ್ತೆ. ಯಾಕೆಂದರೆ ಸಕ್ಕರೆ ಕ್ಯಾರಮಲೈಸ್ ಆಗುತ್ತಲ್ವ, ಅದರಿಂದ ದೋಸೆಗೆ ಭಾಳ ಒಳ್ಳೆ ಬಣ್ಣ ಬರುತ್ತೆ. ಪರ್ಫೆಕ್ಟ್. ಈಗ ಓಕೆ, ಹೆಂಚು ಚೆನ್ನಾಗಿ ಕಾದಿದೆ. ಒಂದ್ಸಲ ಹೀಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಒಂದು 6-8 ದೋಸೆ ಮಾಡೋಷ್ಟು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಪ್ರಪೋರ್ಷನೇಟ್ಲಿ ಜಾಸ್ತಿ ಮಾಡ್ಕೊಳ್ಳಿ. ನಾನು ಹೇಳಿದ ಪ್ರಪೋರ್ಷನ್ಸು. ಸಿಂಪಲ್ಲಾಗಿ ಬ್ಯೂಟಿಫುಲ್ ಆಗಿರುವಂಥ ದೋಸೆ. ಈ ಥರ ಗೂಡು ಬರಬೇಕು, ಆವಾಗ ದೋಸೆ ಚೆನ್ನಾಗಿದೆ ಅಂತ ಅರ್ಥ. ಆ ಗೂಡು ಬರೋದಕ್ಕೇನೆ ಸೋಡಾ ಹಾಕೋದು. ಓಕೆ, ಸ್ವಲ್ಪ ಎಣ್ಣೆ ಹಾಕೋಣ, ಜೊತೆಗೆ ಒಂದು ಸ್ವಲ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಪರ್ಫೆಕ್ಟ್ ಟೆಕ್ಸ್ಚರು, ಪರ್ಫೆಕ್ಟ್ ಆಗಿರೋ ಕಲರು, ಪರ್ಫೆಕ್ಟ್ ಆಗಿರೋ ಟೇಸ್ಟು ಎಲ್ಲ ಬರುತ್ತೆ ಇದರೊಳಗೆ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ತಿನ್ನೋದು ಒಂದೇ ಬಾಕಿ. ದಿಢೀರ್ ದೋಸೆ ಮಾಡೋದು ತುಂಬಾನೇ ಸುಲಭ ರೀ. ಮಿಕ್ಸಿ ಜಾರ್ ತಗೊಳ್ಳಿ, ಅದಕ್ಕೆ 1 ಕಪ್ಪು ಉಪ್ಪಿಟ್ಟು ರವೆ ಹಾಕಿ, ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ ಬೆರೆಯೋ ಹಾಗೆ ಒಂದ್ಸಲ ರುಬ್ಬಿಡಿ. ಆ ಮಿಶ್ರಣಕ್ಕೆ ಮೊಸರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಬರ್ಲಿ ಅಂತ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದ್ಸಲ ರುಬ್ಬಿಡಿ. ದೋಸೆ ಹಿಟ್ಟು ಫಟಾಫಟ್ ಅಂತ ಅಲ್ಲ, ಗಿರ್ 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 ಅಂತ ರೆಡಿ ಆಗೋಯ್ತು ಅಲ್ವಾ. ಆ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ರವೆ, ನೀರು, ಮೊಸರನ್ನ ಚೆನ್ನಾಗಿ ಕುಡಿಬೇಕು. ಅಕ್ಕಿ ಹಿಟ್ಟಿನ ತರ ಮೆತ್ತಗಾಗ್ಬೇಕು. ಅಲ್ಲಿವರೆಗೂ ನಿಂತ್ಕೊಂಡಿರ್ಲಿ ಅಂತ ಪಕ್ಕಕ್ಕೆ ಸರಿಗಿಸ್ಬಿಡಿ. ಮತ್ತೇನ್ ಮಾಡೋದಾ, ಚಟ್ನಿ ಮಾಡ್ರಿ. ಚಟ್ನಿ ದೋಸೆಗೆ ಬೇಕಲ್ವಾ. ಒಂದು ಪ್ಯಾನ್ ತಗೊಂಡ್ಬಿಟ್ಟು ಬಿಸಿ ಮಾಡಿ
ಕಡಲೆಬೇಳೆ 1-3 ಚಮಚ ಹಾಕಿ ಅದು ಚೆನ್ನಾಗಿ ಕೆಂಪಗಾಗೋ ತನಕ ಹುರಿರಿ. ಕೆಂಪಗಾದಾಗ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಬಿಡಿ. ಒಲೆ ಆರಿಸ್ಬಿಡಿ. ಪ್ಯಾನ್ ಬಿಸಿ ಇದ್ದಾಗಲೇ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಬಿಡಿ. ಜೊತೆಗೆ 3 ಗುಂಟೂರು ಅಂದ್ರೆ ಖಾರಕ್ಕೆ, 3 ಬ್ಯಾಡಗಿ ಬಣ್ಣಕ್ಕೆ ಹಾಕಿ ಗಮಕ್ಕೆ ಹಸಿ ಶುಂಠಿ, ಚಪ್ಪರ್ಸೋಕೆ ಹುಣಸೆ ಹಣ್ಣು, ಸ್ವಲ್ಪ ಪುದೀನ ಹಾಕಿ ಸ್ವಲ್ಪ ನೀರ್ ಸೇರಿಸಿ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಈಗ ಮಿಕ್ಸಿ ಜಾರನ್ನ ಮುಚ್ಚಳ ಮುಚ್ಚಿಬಿಡ್ರಿ. ನುಣ್ಣಗೆ ರುಬ್ಬಿ ಚಟ್ನಿ ರೆಡಿ ಮಾಡಿಬಿಡ್ರಿ. ಅದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಡಿ. ಒಗ್ಗರಣೆ ಪಾತ್ರೆ ಬಿಸಿ ಮಾಡಿ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿ ಇಂಗು ಸಾಸಿವೆ ಹಾಕಿ ಆ ಕಣ್ಣು ಈ ಕಣ್ಣು ಯಾವ ಕಣ್ಣು ಬೀಳ್ದೆ ಇರ್ಲಿ ಅಂತ ಚಟ್ಪಟ ಅಂತ ಸದ್ದು ಮಾಡ್ತಾ ಇದ್ದ ಹಾಗೆ ಸೌಂಡ್ ಜಾಸ್ತಿ ಮಾಡ್ಲಿ ಅಂತ 1-2 ಕರಿಬೇವಿನ ಸೊಪ್ಪನ್ನು ಕತ್ತರಿಸಿ ಹಾಕ್ಬಿಡಿ. ಒಗ್ಗರಣೆನ ಚಟ್ನಿಗೆ ಹಾಕ್ಬಿಡ್ರಿ. ಈಗ ರುಬ್ಬಿಟ್ಟಿರೋ ದೋಸೆ ಹಿಟ್ಟು ಚೆನ್ನಾಗಿ ಸೆಟ್ ಆಗಿರುತ್ತೆ. ಅದನ್ನ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರ್ ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡಿಗೆ ಸೋಡಾ ಹಾಕಿ 1 ಚಮಚ ಸಕ್ಕರೆನೂ ಹಾಕ್ರಿ. ಒಳ್ಳೆ ಬಣ್ಣ ಬರುತ್ತೆ ಗರಿಗರಿಯಾಗಿ. ಈಗ ತವಾನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಕಲಸಿಟ್ಟಿರೋ ದೋಸೆ ಹಿಟ್ಟನ್ನ ಸೌಟಿನಿಂದ ತಗೊಂಡು ಕಾದ ತವಾದ ಮೇಲೆ ನೀಟಾಗಿ ಗುಂಡಾಗಿ ಹುಯ್ದು ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಸವರ್ಬಿಡಿ. ಇನ್ನೂ ಏನೋ ಬೇಕಾಗಿದೆ ಅಂತ ದೋಸೆ ಅರ್ಥನಾದ ಕೇಳಿಸ್ತಾ? ನಮ್ಮ ಹೀರೋವನ್ನ ಈಗ ಎಂಟ್ರಿ ಕೊಡಿ. ನಮ್ಮ ಶ್ರೀಕೃಷ್ಣ ಹಳ್ಳಿ ತುಪ್ಪನ 1 ಚಮಚ ಹಾಕ್ಬಿಡಿ. ಬೇಯಿಸಿ ತೆಗೆದು ತಿರು ಹಾಕಿ. ಅಲ್ಲೂ ಚೆನ್ನಾಗಿ ಬೆಂದಾಗ ತೆಗೆದು ತಟ್ಟೆಗೆ ಹಾಕಿ. ಆಮೇಲೆ ಚಟ್ನಿ ಜೊತೆಗೆ ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪನ ಜೊತೆಲ್ಲ ಹಾಕೊಂಡು ಈ ನಮ್ಮ ದಿಢೀರ್ ದೋಸೆಗೆ ನೆಂಚ್ಕೊಂಡು ತಿಂತಾ ಇದ್ರೆ ಆಹಾ ಎಂತ ಸುಖಾರಿ. ನೋಡಿ, ನಮ್ಮ ಸ್ವೀಟ್ ಖಾರ ಕಾಫಿನಲ್ಲಿ ನಾವು ಶ್ರೀಕೃಷ್ಣ ಹಳ್ಳಿ ತುಪ್ಪ ಹೊಸ ರುಚಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ನೀವು ಶ್ರೀಕೃಷ್ಣ ಹಳ್ಳಿ ತುಪ್ಪ ಬಳಸಿ ಯಾವುದಾದ್ರು ಒಂದು ಹೊಸ ರುಚಿಯನ್ನು ಕಂಡುಹಿಡಿದಿದ್ರೆ ಆ ರೆಸಿಪಿನ ನಮಗೆ ಕಳಿಸಿ. ಉತ್ತಮವಾದ ರೆಸಿಪಿಯನ್ನು ನಾನು ಇಲ್ಲಿ ನಮ್ಮ ಸ್ವೀಟ್ ಖಾರ ಕಾಫಿ ಪ್ರೋಗ್ರಾಮಲ್ಲಿ ಮಾಡ್ತೀನಿ. ಓಕೆನಾ? ಸೊ ನೀವು ನಿಮ್ಮ ರೆಸಿಪಿಯನ್ನು ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ನಂಬರ್ 9035026824. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಆಗ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಬರುತ್ತೆ. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ಅದನ್ನು ಲೈಕ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಮತ್ತು ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಬೇಕು. ಆಗ ನಮ್ಮ ಚಾನಲ್ಲು ಬೆಳೆಯುತ್ತೆ ಅಲ್ವಾ? ಓಕೆ, ಈಗ ಬಿಸಿ ಬಿಸಿ ದೋಸೆ. ಓಹೋ, ಇದರ ಟೆಕ್ಸ್ಚರು ಯಾವ ದೋಸೆಗೂ ಕಡಿಮೆ ಇಲ್ಲ. ನಾನು ಹೇಳಿಲ್ವಾ, ನಾವು ಮಾಮೂಲು ದೋಸೆ, ಅಕ್ಕಿ ದೋಸೆ ಮಾಡ್ತೀವಲ್ವಾ, ಆ ದೋಸೆ ಏನು ಟೆಕ್ಸ್ಚರ್ ಬರುತ್ತೋ ಅದೇ ಟೆಕ್ಸ್ಚರ್ ಇದೆ. ಬ್ಯೂಟಿಫುಲ್, ಅದ್ಭುತವಾದ ದೋಸೆ. ತುಪ್ಪದ ಘಮ ಬರ್ತಾರೆ. ಚಟ್ನಿ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ದೋಸೆಗೆ ಸೂಪರ್ ಆಗಿ ಇದೆ ಕಾಂಬಿನೇಷನು. ಇನ್ನೂ ಬೆಣ್ಣೆ ಹಾಕೊಂಡ್ಬಿಟ್ರಂತೂ ದೋಸೆ ಸೂಪರಾಗಿ ಬರುತ್ತೆ. ಪ್ರಯೋಗ ಮಾಡಿ ನೋಡಿ. ಓಕೆನಾ? ಒಟ್ಟಾರೆ ಹೇಳಬೇಕು ಅಂದರೆ ಇದು ಸೂಪರ್ ಆಗಿದೆ.